ನಮೋ ಬುದ್ಧಾಯ ಎಲ್ಲರೂ. ನಾನಿಲ್ಲಿ ಒಂದು 5 ಪ್ರಿಸೆಪ್ಟ್ಸ್ ಅಂತ ಬುದ್ಧಿಸಮಲ್ಲಿ ಮಾಡ್ತಾರೆ. ಆ್ಯಕ್ಚುಲಿ ಏನಂದರೆ, ಈ 5 ಏನು ನಾನಿಲ್ಲಿ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ, ಇದು ಬುದ್ಧ ಹೇಳಿದಂಥ ಒಂದು ದೊಡ್ಡ ವಾಕ್ಯ. ಆ್ಯಕ್ಚುಲಿ ಇದರಲ್ಲಿ ಏನಂದರೆ, ಬುದ್ಧ ಮೇಯ್ನ್ ಏನು ಹೇಳ್ತಾರೆ ಅಂದರೆ, ಯಾವುದೇ ಕಾರಣಕ್ಕೂ ಯಾರನ್ನೂ ಕೊಲ್ಲಬಾರ್ದು ಅಂತ. ಅಂದರೆ ಯಾವುದೇ ಜೀವಿ, ಒಂದು ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬಾರ್ದು, ಯಾವುದೇ ಕಾರಣಕ್ಕೂ ಕೊಲ್ಲಬೇಡಿ. ಆಮೇಲೆ ಯಾವುದೇ ಕಾರಣಕ್ಕೂ ಕಳ್ಳತನ ಅನ್ನೋದನ್ನ ಮಾಡಬೇಡಿ. ಆಮೇಲೆ ಯಾವುದೇ ಥರ ಸೆಕ್ಷುವಲ್ ಮಿಸ್ಕಂಡಕ್ಟ್ ಅಂದರೆ ಪರ ಸ್ತ್ರೀ ಪರ ಪುರುಷನೊಂದಿಗೆ ಸಂಬಂಧ ಇಟ್ಕೋಬಾರ್ದು ಅಂತ ಹೇಳ್ತಾನೆ. ಆಮೇಲಿಂದ ಸುಳ್ಳನ್ನ ಹೇಳ್ಬಾರ್ದು ಅಂತಂದರೆ, ಸುಳ್ಳಂದರೆ ಒಬ್ಬರು ಜೀವನ ಹಾಳಾಗೋವಂಥ ಸುಳ್ಳನ್ನ ಹೇಳ್ಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ ಈಗ ನಮಗೆ ನಶೆ ಇರೋವಂಥ ಕುಡಿತಾ ಇರ್ಬೋದು, ಅಥವಾ ಡ್ರಗ್ಸ್ ಇರ್ಬೋದು, ಅಥವಾ ಏನೇ ಆ ಥರ ಇಂಟಾಕ್ಸಿಕೆಂಟ್ಸ್ ಅಂತ ಏನಿರುತ್ತೆ, ಇದೆಲ್ಲನೂ ತಗೋಬಾರ್ದು ಅಂತದ್ದು ಬುದ್ಧ ಹೇಳ್ತಾನೆ. ಆ್ಯಕ್ಚುಲಿ ಇದು ತಗೊಂಡ್ರೆ ಏನಾಗುತ್ತೆ ಅಂದರೆ, ನಮ್ಮ ಮೈಂಡು ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ನಾವೇನಾದ್ರು ತಪ್ಪು ಮಾಡೋ ಸಾಧ್ಯತೆ ಇರುತ್ತೆ. ಆ್ಯಕ್ಚುಲಿ ಇದಿಷ್ಟು ಮಾಡಿದ್ರೆ ಏನಂದರೆ, ನಮ್ಮದು ಶೀಲ ಅನ್ನೋದು ಭದ್ರ ಆಗುತ್ತೆ ಅಂತ. ಯಾವಾಗ ಈ ಥರ ನಾವು ಈ ಥರ ಒಂದು ಒಳ್ಳೆಯ ಜೀವನ ಮಾಡ್ತೀವಿ, ನಮಗೇನಾಗುತ್ತೆ ಅಂದರೆ, ಒಂದು ಪುಣ್ಯಗಳನ್ನ ಸಂಪಾದನೆ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ. ಮತ್ತು ನಮ್ಮಿಂದ ಕೆಟ್ಟ ಕರ್ಮಗಳನ್ನಂತೂ ಕಡಿಮೆ ಆಗಿ ನಮಗೆ ಒಂದು ಪ್ರಕೃತಿದತ್ತವಾಗಿ ಏನು ಶಾಂತಿ ಸಮಾಧಾನ ಸಿಗಬೇಕು, ಅಥವಾ ಮೋಕ್ಷ ಅನ್ನೋದೇನು ಸಿಗಬೇಕು, ಅದಕ್ಕೆಲ್ಲ ಒಂದು ದಾರಿಗೆ ಅನುವು ಮಾಡಿಕೊಡುತ್ತೆ ಅಂತ ಬುದ್ಧ ಹೇಳ್ತಾನೆ. ಬುದ್ಧನ ಜೀವನ ಫುಲ್ಲು ಅವನು ಪರರಿಗೋಸ್ಕರನೇ ಮೀಸಲಿಟ್ಟಿದ್ದು. ಅವನಲ್ಲಿ ಸ್ವಾರ್ಥ ಅನ್ನೋದು ಕೊನೆಯ ತನಕನೂ ಇರಲಿಲ್ಲ. ಪ್ರತಿ ಕ್ಷಣವೂ ಅವನು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಒಂದು ಥಾಟ್ ಇತ್ತು ಹೊರತು, ಅವನಲ್ಲಿ ಯಾವುದೇ ಥರ ಒಂದು ಕೆಟ್ಟದ್ದು ಮಾಡಬೇಕು ಜನಕ್ಕೆ ಅನ್ನೋ ಭಾವನೆ ಇರಲಿಲ್ಲ. ಅದರಲ್ಲೂ ಅವನ ಪ್ರತಿ ಉಸಿರೂ ಯಾವಾಗಲೂ ಗಮನಿಸಿ ಅಂತ ಹೇಳ್ತಿದ್ದ. ಅಂದರೆ ಈ ಜೀವನ ಅನ್ನೋದು ತುಂಬ ದುಃಖದಿಂದ ಕೂಡಿದೆ. ಈ ದುಃಖದಿಂದ ಹೊರಗಡೆ ಬನ್ನಿ. ಆ ಹೊರಗಡೆ ಬರಬೇಕು ಅಂದರೆ ಈ ಬುದ್ಧ ಅನುಸರಿಸಿದ್ದು ಈ ಥರ ಏನಿದೆ 5 ಪ್ರಿಸೆಪ್ಟ್ಸ್ ಇದೆ, ಇದನ್ನು ಮಾಡಿ. ಮತ್ತು ಒಂದು ಬುದ್ಧ ಅಂದರೆ ಒಂದು ದೊಡ್ಡ ಸಮುದ್ರ. ಅದು ಬರೀ ಒಂದಿಷ್ಟರಲ್ಲೇ ಮುಗಿಯೋದಿಲ್ಲ. ಅದು ತುಂಬ ಅದರಲ್ಲಿ ಧ್ಯಾನ ಹೇಗೆ ಮಾಡಬೇಕು, ಎಷ್ಟು ಮನಸ್ಸುಗಳಂತ ಇರುತ್ತೆ, ಹೇಗೆ ನಾವು ಚೆನ್ನಾಗಿರಬೇಕು, ಹೇಗೆ ನಾವು ಸುಖವಾಗಿರಬೇಕು, ಹೇಗೆ ನಾವು ದುಃಖದೊಳಗಿರಬಾರ್ದು, ಯಾವಾಗಲೂ ಹೇಗೆ ಸಮತೆಯಿಂದ ಇರಬೇಕು, ಯಾವಾಗಲೂ ಹೇಗೆ ಪರರ ಸುಖ ಬಯಸಬೇಕು, ಇದ್ರ ಬಗ್ಗೆನೇ ಬುದ್ಧ ಫುಲ್ಲು ಹೇಳಿದ್ದಾನೆ. ಅವನ ಬಗ್ಗೆ ಒಂದು ಓಷನ್ ಅಂತಾರಲ್ಲ, ಆ ಥರ ಅವನ ಬಗ್ಗೆ ಹೇಳಿದ್ರೆ ಎಷ್ಟೂ ಸಾಲೋದಿಲ್ಲ. ನೀವು ಬುದ್ಧಂದು ಈ ಮೇಯ್ನ್ 5 ಪ್ರಿಸೆಪ್ಟ್ಸಾರು ಫಾಲೋ ಮಾಡಿದ್ರೆ ಎಷ್ಟೋ ನಮ್ಮಿಂದ ಕೆಟ್ಟದ್ದು ಕರ್ಮಗಳು ಆಗೋದು ತಪ್ಪಿ ನಮಗೆ ಇನ್ ಫ್ಯೂಚರಲ್ಲಿ ಒಂದೊಳ್ಳೆ ಶಾಂತಿ ಸಮಾಧಾನ ಮತ್ತು ಒಂದೊಳ್ಳೆ ಮತ್ತೊಂದು ಜೀವನ ಸಿಗುತ್ತೆ, ಅಥವಾ ಒಳ್ಳೆ ನೆಕ್ಸ್ಟ್ ಜನ್ಮಗಳು ಸಿಗುತ್ತೆ ಅಂತಲೂ ಇರೋದೆ. ಅದೇ ಥರ ಅವನು ಇನ್ನೊಮ್ಮೆ ಹೇಗೆ ನಾವು ಹುಟ್ಟದೇ ಇರೋಂಗೆ ಮಾಡ್ಕೊಳ್ಳೋದು ಅಂತ ಕೂಡ ಹೇಳಿದ್ದಾನೆ. ಬುದ್ಧ ಅಂದರೆ ಸುಮ್ಮನೆ ಒಂದು ಬುದ್ಧಿಸಮ್ಮು ಕ್ರಿಯೇಟ್ ಮಾಡಬೇಕು ಅಂತ ಓದೋನಲ್ಲ. ಅವನು ತನ್ನನ್ನು ತಾನು ಅರ್ಥಕೊಂಡು ಎಲ್ಲರಿಗೂ ಹೇಗೆ ತನ್ನನ್ನು ತಾನು ಅರಿಬೇಕು ಅಂತ ಎಲ್ಲ ಬುನಾದಿ ಹಾಕ್ಕೊಟ್ಟು ಇವತ್ತು ಜಗತ್ತಲ್ಲಿ ಎಷ್ಟೋ ಜನ ಬುದ್ಧಿಸಮ್ ಅಂದರೆ ಬುದ್ಧ ಹೇಳಿದ್ದ ಟೀಚಿಂಗ್ನ ಫಾಲೋ ಮಾಡಿ ಎಷ್ಟೊಂದು ಜನ ಮುಕ್ತಿ ಹೊಂದಿದ್ದಾರೆ. ಮತ್ತು ಅವರು ಎಷ್ಟೊಂದು ಜನಕ್ಕೆ ಒಳ್ಳೆ ದಾರಿಲಿ ಕೂಡ ಕರ್ಕೊಂಡೋಗ್ತಾ ಇದ್ದಾರೆ. ನನಗೆ ಇದರಿಂದ ಏನು ಇಷ್ಟ, ಇದರಿಂದ ಏನೂ ಬೇಕಾಗಿಲ್ಲ. ನಂಗೆ ಬೇಕಾಗಿರೋದಂದರೆ, ನಮ್ಮ ಸಮಾಜದಲ್ಲಿ ಎಷ್ಟೋ ಒಂದು ಕಷ್ಟದಲ್ಲಿದ್ದಾರೆ ತುಂಬ ಜನಗಳು. ಅಂದರೆ ಅದು ದೊಡ್ಡ ಅಜ್ಞಾನದಲ್ಲಿದ್ದೀವಿ ನಾವು ಕೂಡ. ಅದನ್ನು ನಾವು ಆ ಅಜ್ಞಾನದಿಂದ ಹೊರಗಡೆ ಬರಬೇಕು ಅಂದರೆ ಆ ಬುದ್ಧನ ಟೀಚಿಂಗ್ನ ನಾವು ಫಾಲೋ ಮಾಡಿದ್ರೆ ಆದಷ್ಟು ನಾವು ಅದರಿಂದ ಹೊರಗಡೆ ಬಂದು ತುಂಬ ಏಳಿಗೆ ಹೊಂದುತ್ತೀವಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನಿಮಗೆ ದಯವಿಟ್ಟು ನಿಮ್ದು ಯಾರೇ ಆಗಿದ್ರು ಅಷ್ಟೇ, ಬುದ್ಧಂದು ಈ 5 ನಿಯಮನಾದರೂ ದಯವಿಟ್ಟು ಅನುಸರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ಏಳಿಗೆ 100% ಆಗುತ್ತೆ ಅಂತ ನಾನು ಹೇಳ್ತೀನಿ. ಇಷ್ಟು ಬುದ್ಧನ ಪಾದಕ್ಕೆ ನಾನು ವಂದಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.